and welcome to News Sense. ನಾನು ಸೌಮ್ಯ ಕೃಷ್ಣ ಹೆಗ್ಡೆ. 2025ರ ಮೊದಲನೇ ಎಪಿಸೋಡ್ ಆಗಿರೋದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಯಾರೆಲ್ಲ ನ್ಯೂಸ್ ಸೆನ್ಸ್ ವಿತ್ ಸೌಮ್ಯ ಕೃಷ್ಣ ಹೆಗ್ಡೆ ಅನ್ನೋದು ಯಾವಾಗಿಂದ ಶುರುವಾಯಿತು ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಲಾಯಲ್ ಆಡಿಯನ್ಸ್ ಆಗಿದ್ದೀರಾ. ಪ್ರತಿಯೊಬ್ಬರಿಗೂ ನಾನು ಈ ವರ್ಷ ಅನ್ನೋದು ನಿಮ್ಮ ಜೀವನದ ಒನ್ ಆಫ್ ದ ಬೆಸ್ಟ್ ಇಯರ್ಸ್ ಆಗಲಿ ಅಂತ ಪರ್ಸನಲ್ ಆಗಿ ವಿಶ್ ಮಾಡ್ತಾ, ಸೊ ಲಾಸ್ಟ್ ಒಂದು 10 days ಇಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಅನ್ನೋದು ಯಾವಾಗಿಂದ ನನ್ನ ಲಾಸ್ಟ್ ಎಪಿಸೋಡ್ ಅತುಲ್ ಸುಭಾಷ್ ಅವರ ಕೇಸು ಸೇರಿದ ಹಾಗೆ ಇವಾಗ ಏನ್ ಟ್ರೆಂಡ್ ಆಗ್ತಾ ಇದೆ ಅಂತಂದ್ರೆ ಧನಶ್ರೀ ಹಾಗೂ ಚಹಲ್ ಅವರ ಡಿವೋರ್ಸ್ ವಿಚಾರ. ರೀಸೆಂಟ್ ಆಗಿ ಧನಶ್ರೀ ಹಾಗೆ ಚಹಲ್ ಕೂಡ ಬ್ಯಾಕ್ ಟು ಬ್ಯಾಕ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನ ಹಾಕಿ ರಿಕ್ವೆಸ್ಟ್ ಮಾಡಿಕೊಂಡು ನಮ್ಮನ್ನ ಅಬ್ಯೂಸ್ ಮಾಡಬೇಡಿ, ನಮ್ದೇ ಆಗಿರೋ ಲೈಫ್ ಅನ್ನ ನಮ್ಗೆ ಬಿಟ್ಬಿಡಿ ಅನ್ನೋ ರಿಕ್ವೆಸ್ಟ್ ಮಾಡ್ಕೊಳ್ಳುವಷ್ಟರ ಮಟ್ಟಿಗೆ ಒಂದು ಡಿವೋರ್ಸ್ ಯಾವ ವಿಚಾರ, ಈ ಮದುವೆ ಇರಬಹುದು, ಸಂಬಂಧಗಳಿರಬಹುದು, ಕೆಲವೊಂದಷ್ಟು ಪ್ರೈವೇಟ್ ಸರ್ಕಲ್ ಅಂತ ಏನ್ ಹೇಳ್ತೀವಿ, ಪ್ರೈವೇಟ್ ಲೈಫ್ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ವಿಚಾರ ಏನಿರುತ್ತೆ. ಬಿಕಾಸ್ ಇವರಿಬ್ರು ಕೂಡ ಪಬ್ಲಿಕ್ ಫಿಗರ್ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರ ಪ್ರೈವೇಟ್ ಲೈಫ್ ಅನ್ನೋದು ಪಬ್ಲಿಕ್ ವಿಚಾರ ಆದಾಗ ಆ ಪಬ್ಲಿಕ್ ವಿಚಾರವನ್ನ ಕೆಲವೊಂದಷ್ಟು ಜನ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ, ಹಾಗೆ ಒಂದು ಜೆಂಡರ್ ಅನ್ನ ಕಂಪ್ಲೀಟ್ಲಿ ಟ್ಯಾಗ್ ಮಾಡ್ತಾರೆ. ಬಿಕಾಸ್ ಅತುಲ್ ಸುಭಾಷ್ ಕೇಸ್ ಆದ್ಮೇಲೆ ಇನ್ನೊಂದು ಆತ್ಮಹತ್ಯೆಯ ಕೇಸ್ ರಿಜಿಸ್ಟರ್ ಆಗಿರೋದು ಸೇಮ್ ರೀಸನ್ ಮೇಲೆ, ಆಲಿಮನಿ ಅನ್ನೋದನ್ನ ಸೆಕ್ಷನ್ 498A ಅನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ತಾರೆ, ಸೋ ಕಾಲ್ಡ್ ಫೆಮಿನಾಜಿ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ನಾನು, ಅವರನ್ನ ಫೆಮಿನಿಸ್ಟ್ ಅಂತ ಕರೆಯಕ್ಕೆ ಇಷ್ಟಪಡೋದಿಲ್ಲ. ಸೊ ಅದನ್ನ ಇಟ್ಕೊಂಡು 1, 2, 3, 4 ಕೇಸ್ ಹಿಂಗೆ ಆಗಿದೆ ಸಾಲ್ನಿಯರ್ನಾಗಿ ಅಂತ ಇಟ್ಕೊಂಡ್ಬಿಟ್ಟು ಪ್ರತಿಯೊಬ್ಬರನ್ನು ಗೋಲ್ಡ್ ಡಿಗರ್ ಅಂತ ಕರೆಯೋದು, ಹೆಣ್ಮಕ್ಳು ಮದುವೆ ಆಗೋದು ಅಥವಾ ವೆಲ್ ಸೆಟಲ್ಡ್ ಇರುವಂತಹ ಸಂಬಂಧಗಳನ್ನ ಹುಡುಕೋದೆ ಇವ್ರಿಗೆ ಡಿವೋರ್ಸ್ ಮಾಡಿ ಮುಂದೆ ಆಲಿಮನಿಯಲ್ಲಿ ಆರಾಮಾಗಿ ಐಷಾರಾಮಾಗಿ ಜೀವನವನ್ನ ಸಾಗಿಸಬಹುದು ಅನ್ನೋ ಸ್ಕೆಚ್ ಮೇಲೆ. ಇಫ್ ಯು ರಿಮೆಂಬರ್, ಹಾರ್ದಿಕ್ ಪಾಂಡ್ಯ ಹಾಗೂ ನತಾಶಾ ರಿಲೇಟೆಡ್ ಆಗಿ ಕೆಲವೊಂದಷ್ಟು PR ಸ್ಟಂಟ್ ಅಂತ ತುಂಬಾ ವೈರಲ್ ಆಯ್ತು. ಆಮೇಲೆ ಅವರಿಬ್ರದ್ದು ಡಿವೋರ್ಸ್ ಆಗ್ತಾ ಇರೋದು ನಿಜ ವಿಷಯ ಅನ್ನೋದು ಹೊರಗೆ ಬಂತು ರೀಸೆಂಟ್ ಆಗಿ. ಬಟ್ ಅದು PR ಸ್ಟಂಟ್ ಅಂತ ಹೇಳೋ ಟೈಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಯಂಕರ ಅಂದ್ರೆ ಭಯಂಕರ ಶೇಮ್ಫುಲ್ ಆಗಿರೋ ಒಂದು ಕ್ಲೇಮ್ ಏನಿತ್ತಪ್ಪ ಅಂತಂದ್ರೆ 70% ಹಾರ್ದಿಕ್ ಪಾಂಡ್ಯ ಏನ್ ಪ್ರಾಪರ್ಟಿಯನ್ನ ಮಾಡ್ಕೊಂಡಿದ್ದಾರೆ ಅದೆಲ್ಲವೂ ಕೂಡ ವಿಚ್ಛೇದನದ ನಂತರ ಆಲಿಮನಿ ರೂಪದಲ್ಲಿ ನತಾಶಾಗೆ ಹೋಗುತ್ತಂತೆ. ಅಂದ್ರೆ ಹೆಣ್ಮಕ್ಳಿಗೆ ಮತ್ತೇನು ಸಾಧನೆ ಮಾಡೋಕ್ ಯೋಗ್ಯತೆ ಇಲ್ಲ, ಯಾರು ಸಾಧನೆ ಮಾಡಿರ್ತಾರೆ ಅವ್ರನ್ನ ಮದ್ವೆ ಆಗಿ ಆ ನಂತರದಲ್ಲಿ ಮಕ್ಕಳಾದ್ರು ಅಂತಂದ್ರೆ ಅದು ಒಂದು ನೆಪವನ್ನ ಇಟ್ಕೊಂಡು ಆ ಮಗುಗೂ ಏನ್ ವೆಚ್ಚ ಆಗತ್ತೆ ಎಲ್ಲವನ್ನ ಸೇರಿ ಒಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋ ರೀತಿಯಲ್ಲಿ ಗಂಡು ಮಕ್ಕಳನ್ನ ಬಳಸ್ಕೊಳ್ತಿದ್ದಾರೆ ಅಂತ ಬಹಳಷ್ಟು ಟ್ರೋಲ್ ಪೇಜ್ಗಳು ಸೇರಿದ ಹಾಗೆ ಬಹಳಷ್ಟು ಜನರು ಸಹ ಒಂದು ಜೆಂಡರ್ ಅನ್ನ ಟ್ಯಾಗ್ ಮಾಡ್ಬಿಟ್ರು, ಹೆಣ್ಮಕ್ಳೆಲ್ಲ ಗೋಲ್ಡ್ ಡಿಗರ್ಸ್. ಇವತ್ತಿನ ಈ ಒಂದು ಎಪಿಸೋಡ್ ನಲ್ಲಿ ಧನಶ್ರೀ ಜೊತೆಗೆ ಅವರ ಡಿವೋರ್ಸ್ ವಿಚಾರ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಯಾಕೆ ಹೈಪ್ ಆಗ್ತಾ ಇದೆ, ಜೊತೆಗೆ ಇದು ಜೆಂಡರ್ ಬೇಸ್ಡ್ ಆಗಿರುವಂತಹ ಜಡ್ಜ್ಮೆಂಟ್ ಅನ್ನ, ಡಿಬೇಟ್ ಅನ್ನ ಅಲ್ಲ, ದಿಸ್ ಇಸ್ ವೆರಿ ಸ್ಕೇರಿ, ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡುತ್ತಾ ಇದೆ. ಅದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಈ ಅತುಲ್ ಸುಭಾಷ್ ಕೇಸನ್ನ ಇಟ್ಕೊಂಡು ಬಹಳಷ್ಟು ಜನ ಯಾರು ಈ ಆಲಿಮನಿ ರಿಲೇಟೆಡ್ ಆಗಿರುವಂತಹ ಕಾನೂನುಗಳೇ ಇರಬಾರದು ಅನ್ನುವಷ್ಟರ ಮಟ್ಟಿಗೆ ಸೈಕೋ ತರ ಮಾತಾಡ್ತಾರೆ, ಮೇಲ್ ಶವನಿಸಮ್ ಅನ್ನ ಪ್ರದರ್ಶನ ಮಾಡ್ತಾರೆ. ಇವತ್ತಿನ ಎಪಿಸೋಡ್ ನಲ್ಲಿ ಕೆಲವೊಂದಷ್ಟು ಸೆಲೆಬ್ರಿಟಿ ಡಿವೋರ್ಸ್ ಕೇಸಸ್ ಅನ್ನೋದ್ರಲ್ಲಿ ಎಲ್ಲಿ ಹೆಣ್ಮಕ್ಳನ್ನ ಗೋಲ್ಡ್ ಡಿಗರ್ ಅಂತ ತೋರಿಸುವಂತಹ ಎಲ್ಲಾ ಪ್ರಯತ್ನ ನಡೆದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಯಾವಾಗ ಇಂಥ ವಿಚಾರಗಳು ನಡೆಯುತ್ತವೆ, ಒಂದು ಜೆಂಡರ್ ಅನ್ನ ಟ್ಯಾಗ್ ಮಾಡೋದು ಎಷ್ಟು ತಪ್ಪು, ಆ ಮನಸ್ಥಿತಿಯನ್ನ ಏನ್ ಕರಿಬೇಕು, ಹಾಗೆ ನಾವ್ಯಾರು ಕೂಡ ಈ ಸಮಾಜವನ್ನ ಬದಲಾವಣೆ ಮಾಡ್ಬಿಡ್ತೀನಿ ನನ್ನ ಒಬ್ಬಳಿಂದ ಸಾಧ್ಯ ಅನ್ನೋದನ್ನ ನಾನು ಯಾವತ್ತೂ ಕೂಡ ಹೇಳೋದಿಲ್ಲ. ಪ್ರತಿಯೊಂದು ವಿಚಾರವನ್ನ ನಾವು ಮಲ್ಟಿ ಡೈಮೆನ್ಷನ್ ಲೆವೆಲ್ ಅಲ್ಲಿ ನೋಡೋದ್ರಿಂದ ನಾವ್ ಹೇಗ್ ಆಗ್ಬಾರ್ದು, ನಮ್ಮ ಜೀವನ ಹೀಗ್ ಆಗದ್ದೇ ಇರ್ಲಿ ಅಂತ ಒಂದು ಇನ್ಸ್ಪಿರೇಷನ್ ಅನ್ನ ಪಡ್ಕೊಳ್ಬಹುದು, ಹೇಗಾಗ್ಬಾರ್ದು ಅನ್ನೋದಕ್ಕೆ. ಅಂಡ್ ದಟ್ ಈಸ್ ದ ಇಂಟೆನ್ಷನ್. ಸೊ ಧನಶ್ರೀ ವರ್ಮಾ ಹಾಗೂ ಚಹಲ್, ಈ ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ತನ್ನದೇ ಆಗಿರುವಂತಹ ಒಂದು ಚಿಕ್ಕ ಪುಟ್ಟ ನೇಮನ್ನ ಮಾಡ್ಕೊಂಡಿರೋ ಟೈಮಲ್ಲಿ ಅವಳ ಡಾನ್ಸ್, ಅವಳ ಆಟಿಟ್ಯೂಡ್, ಹಾಗೆ ಅವರು ನೋಡೋಕೆ ಸುಂದರವಾಗಿದ್ರು ಅನ್ನೋ ಕಾರಣಕ್ಕೂ ಏನೋ ಇವರಿಬ್ರು ನಡುವೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಾವ್ ಯಾವತ್ತೂ ಕೂಡ ಯಾರು ಜಡ್ಜ್ ಮಾಡೋಕ್ ಆಗೋದಿಲ್ಲ. ಯಾಕೆಂತಂದ್ರೆ ನಾವ್ಯಾರು ಅವರ ಪ್ರೈವೇಟ್ ಸರ್ಕಲ್ನ ಪಾರ್ಟೇ ಅಲ್ಲ. ಸೊ ಈ ಒಂದು ವಿಚಾರದಲ್ಲಿ ಅವರೇ ಕೊಟ್ಟಿರುವಂತಹ ಇಂಟರ್ವ್ಯೂಗಳನ್ನ ನೋಡಿದಾಗ, ಸೊ ಡಾನ್ಸ್ ಕ್ಲಾಸ್ನ ವಿಚಾರ ಅನ್ನೋದು ಲಾಕ್ಡೌನ್ ನಲ್ಲಿ
ಅದೇ ಮುಂದೆ ಪ್ರೇಮವಾಗಿ ಕನ್ವರ್ಟ್ ಆಗಿ ಚಹಲ್ಗೂ ಧನಶ್ರೀಗೂ ಮದುವೆ ಆಯ್ತು. ಅಂದ್ರೆ ಈ ಮದುವೆಗೆ ಮೊದಲು ಬಹಳ ಸಮಯ ಕಡಿಮೆ ಇತ್ತು. ಒಬ್ರನ್ನ ಒಬ್ರು ಇವ್ರನ್ನ ನಾನು ಹ್ಯಾಂಡಲ್ ಮಾಡಬಲ್ಲೆ ಅಥವಾ ಇವ್ರ ಜೊತೆ ನನ್ನ ಸಂಬಂಧ ಚೆನ್ನಾಗಿರುತ್ತೆ ಅನ್ನೋ ಒಂದು ಗಟ್ ಫೀಲಿಂಗ್ ಇರುತ್ತಲ್ಲ, ಆ ಮೂಲಕ ಈ ಸಂಬಂಧಕ್ಕೆ ಒಪ್ಪಿಗೆಯನ್ನ ಇಬ್ರು ಕೊಟ್ಟು ಮದುವೆ ಆಗಿದ್ದಾರೆ. ಆ ನಂತರದಲ್ಲಿ ಒಂದು ಮಾತು ಆಯ್ತಾ, ಆ ಮಾತು ನನಗೆ ಇವತ್ತಿನವರೆಗೂ ಹಿಂಗೆ ಹೇಳಕ್ ಸಾಧ್ಯ, ಹೌ ಇಟ್ ಈಸ್ ಲಾಜಿಕಲ್ ಅನ್ನೋದು ಅರ್ಥ ಆಗ್ಲಿಲ್ಲ. ನೋಡಿ, ಧನಶ್ರೀ ನೋಡೋಕ್ ಚೆನ್ನಾಗಿದ್ದಾರೆ, ಶಿ ಇಸ್ ಸೋ ಬ್ಯೂಟಿಫುಲ್, ಬಟ್ ಇಂಥ ಆವರೇಜ್ ಲುಕಿಂಗ್ ಇರುವಂತಹ ಚಹಲನ್ನ ಯುಸಿಯನ್ನ ಮದುವೆ ಆಗ್ತಾರೆ ಅಂತಂದ್ರೆ ಅವನ ಹೆಸರನ್ನ ಇಟ್ಕೊಂಡು ಅವನ ಹೆಸರನ್ನ ಎನ್ಕ್ಯಾಶ್ ಮಾಡ್ಕೋಬಹುದು, ದುಡ್ಡನ್ನ ಎನ್ಕೇಶ್ ಮಾಡ್ಕೋಬಹುದು. ಬಿಕಾಸ್ ಟೀಮ್ ಇಂಡಿಯಾಗೆ ಅದು ಆ ಟೈಮಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ಕ್ರಿಕೆಟರ್. ಹಿಂಗಿದ್ದ ಸ್ಟೇಟ್ಮೆಂಟ್ ಅನ್ನ ಯಾರು ಕೊಡ್ತಾರೆ? ಇದನ್ನೇ ಮೇಲ್ ಶಾವನಿಸಂ ಅಂತ ಕರೆಯೋದು. ಸಿ, ಒಂದು ಲವ್ ಮ್ಯಾರೇಜ್ ಅನ್ನೋದ್ರಲ್ಲಿ ಏನ್ ಕ್ರೈಟೀರಿಯಾ ಇರುತ್ತೆ, ಅದೇ ಒಂದು ಮಾತುಕತೆ ಆಗಿ ಕಂಪ್ಯಾಟಿಬಿಲಿಟಿ ಇರುತ್ತೋ ಇಲ್ವೋ, ನಮ್ಮ ಸೋಷಿಯಲ್ ಸ್ಟೇಟಸ್ ಹಾಗೆ ನನ್ನ ಪಾರ್ಟ್ನರ್ನ ಸೋಷಿಯಲ್ ಸ್ಟೇಟಸ್ ಇದೆರಡು ಮ್ಯಾಚ್ ಆಗೋ ತರದಲ್ಲಿ ಇರ್ಲಿ, ವೆಲ್ ಸೆಟಲ್ಡ್ ಆಗಿರುವಂತಹ ಹುಡುಗ ಸಿಗ್ಲಿ ಅಥವಾ ಒಂದು ಬ್ಯೂಟಿಫುಲ್ ಆಗಿರುವಂತಹ ಹೆಂಡತಿ ಸಿಗ್ಲಿ ಅನ್ನೋದಿರತ್ತಲ್ವಾ, ಇದೆಲ್ಲವೂ ಕೂಡ ಪರ್ಸನಲ್ ಪ್ರಯಾರಿಟಿ ಅಂತ ಕರೀತಾರೆ. ಈಗ ಚಹಲ್ಗೆ ಧನಶ್ರೀ ಅಷ್ಟು ಆಟಿಟ್ಯೂಡ್ ಇರುವಂತಹ, ಅಂದ್ರೆ ಗುಡ್ ಆಟಿಟ್ಯೂಡ್, ನನ್ನ ಕರಿಯರ್ ಅಲ್ಲಿ ನಾನು ಪೀಕ್ ಹೋಗ್ಬೇಕು, ಒಳ್ಳೆ ಡಾನ್ಸರ್ ಆಗ್ಬೇಕು, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಬೇಕು. ಅವರು ಎಷ್ಟೋ ರಿಯಾಲಿಟಿ ಶೋ, ಡಾನ್ಸ್ ರಿಯಾಲಿಟಿ ಶೋದಲ್ಲೂ ಕೂಡ ಕಂಟೆಸ್ಟೆಂಟ್ ಆಗಿದ್ರು. ಸೊ ಅಂಥ ಒಂದು ಆಟಿಟ್ಯೂಡ್, ಯಾರು ಕರಿಯರ್ ಓರಿಯೆಂಟೆಡ್ ಆಗಿರ್ತಾರೆ ಅಂಥ ಹುಡುಗಿ ಇಷ್ಟ ಆಗಿದ್ರೆ, ಅವಳು ನೋಡೋಕೆ ಸುಂದರವಾಗಿದೆ, ಅದನ್ನ ಅವರು ಪ್ರಯಾರಿಟಿ ಮಾಡ್ಕೊಂಡಿರುವಾಗ ಯಾರು ಕೂಡ ಕ್ವೆಶ್ಚನ್ ಮಾಡಲಿಲ್ಲ. ಅದೇ ಧನಶ್ರೀ ವೆಲ್ ಸೆಟಲ್ ಆಗಿರುವಂತಹ ಒಬ್ಬ ಹುಡುಗ, ಜಸ್ಟ್ ಬಿಕಾಸ್ ಅವನು ಆವರೇಜ್ ಲುಕಿಂಗ್ ಅನ್ನೋದನ್ನ ಪಕ್ಕಕ್ಕಿಟ್ಟು ಮದುವೆ ಆದ್ರು. ಬಿಕಾಸ್ ಶಿ ಲೈಕ್ಡ್ ಹಿಮ್ ಫಾರ್ ಹಿಸ್ ಆನೆಸ್ಟಿ. ಡೈರೆಕ್ಟ್ ಆಗಿ ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ದು, ಅವರಿಗೆ ಇಷ್ಟ ಆಯ್ತು ಅವರ ಇಂಟರ್ವ್ಯೂ ಪ್ರಕಾರ. ಸೊ ಅಂದ್ರೆ ಹುಡುಗಿಯ ಪ್ರಯಾರಿಟಿ ತಪ್ಪು ಅಂತ ಹೇಳೋದು ತಪ್ಪು. ಹಾಗೆ ಅವಳು ಸುಂದರವಾಗಿ ಇಲ್ಲದ್ದೇ ಇದ್ದಿದ್ರೆ, ಕರಿಯರ್ ಬಗ್ಗೆ ಯಾವುದೇ ಅವಳ ಆಟಿಟ್ಯೂಡ್ ಅನ್ನೋದು ಇರ್ಲಿಲ್ಲ ಅಂತಂದ್ರೆ ಚಹಲ್ ಧನಶ್ರೀಯನ್ನ ಮದುವೆ ಆಗಬಹುದಿತ್ತ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ, ಲಾಜಿಕಲಿ ಸ್ಪೀಕಿಂಗ್. ಸೊ ಇಬ್ರಿಗೂ ಕೂಡ ಇಬ್ರು ವರ್ತ್ ಅಂತ ಅನಿಸಿದ್ದಕ್ಕೆ ಮದುವೆ ಆಗಿತ್ತು. ಈ ಮದುವೆ ಅಂತ ಆದ್ಮೇಲೆ ಸೊ ಏನ್ ಲೈಕ್ಸ್ ಇರುತ್ತೆ, ಡಿಸ್ಲೈಕ್ಸ್ ಇರುತ್ತೆ, ಜೊತೆಗೆ ಒಬ್ಬರನ್ನ ಡೇಟ್ ಮಾಡೋದಕ್ಕೂ, ಒಂದು ರಿಲೇಶನ್ಶಿಪ್ ಅಲ್ಲಿ ಬಹಳಷ್ಟು ವರ್ಷ ಇರೋದಕ್ಕೂ, ಅವ್ರನ್ನ ಮದುವೆ ಆಗಿ ಅವ್ರ ಜೊತೆಗೆ ಇರೋದಕ್ಕೆ ನೀವು ಬದುಕನ್ನ ಶೇರ್ ಮಾಡ್ತೀರಾ ಅಂದ್ರೆ ಫಿಸಿಕಲ್ ಲೆವೆಲ್, ಮೆಂಟಲ್ ಲೆವೆಲ್, ಇಮೋಷನಲ್ ಲೆವೆಲ್, ಸ್ಪಿರಿಚುವಲ್ ಲೆವೆಲ್, ಫೈನಾನ್ಷಿಯಲ್ ಲೆವೆಲ್, ಇದೆಲ್ಲವೂ ಕೂಡ ನಿಮ್ಮ ಮಧ್ಯೆ ಶೇರ್ ಆಗ್ತಾ ಇರುವಾಗ ಬಹಳಷ್ಟು ಡಿಸ್ಟರ್ಬೆನ್ಸಸ್ ಅನ್ನೋದು ಇನಿಷಿಯಲ್ ಪೀರಿಯಡ್ ಅಲ್ಲಿ ಇರುತ್ತೆ. ಅದು ಎಲ್ಲವನ್ನ ಓವರ್ಕಮ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಅಥವಾ ಮಾಡಬಹುದಾದಂತಹ ಅವಶ್ಯಕತೆ ಏನಕ್ಕಿರುತ್ತೆ ಅಂತಂದ್ರೆ, ಈ ವ್ಯಕ್ತಿ ನನಗೆ ನನ್ನ ಜೀವನದಲ್ಲಿ ಬೇಕು ಅಂತ ಇಬ್ಬರಿಗೂ ಅನಿಸ್ಬೇಕು. ಸೊ ಇದು ಒಂದು ಮದುವೆಯ ಅರ್ಥ, ಅಥವಾ ಆ ಮದುವೆ ಕಂಟಿನ್ಯೂ ಆಗತ್ತೆ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆ. ಇದನ್ನ ಹೊರತಾಗಿ ಒಂದು ಕಪಲ್ ಡಿವೋರ್ಸ್ಗೆ ಮನಸ್ಸು ಮಾಡ್ತಾರೆ ಅಂತಂದ್ರೆ ಇಟ್ಸ್ ನಾಟ್ ಈಸಿ. ಅದು ಯಾವಾಗ ಸೋಷಿಯಲ್ ಲೈಫ್ ಅಲ್ಲಿ ಪಬ್ಲಿಕ್ ಫಿಗರ್ ಆಗಿ ಇರೋವಾಗ, ಪ್ರತಿಯೊಬ್ರು ದಾರಿ ಹೋಗೋರೆಲ್ಲ ಒಂದಕ್ಕೊಂಬತ್ತು ಮಾತಾಡೋ ಟೈಮಲ್ಲಿ ಈ ಕಪಲ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ, ಇವರಿಬ್ರು ಒಟ್ಟಿಗಿರೋ ಫೋಟೋ ಹಾಕಿದಾಗೆಲ್ಲ ದೊಡ್ಡ ಮಟ್ಟದಲ್ಲಿ ಆಯ್ತಾ, ಅಂದ್ರೆ ಇವರ ಡಿವೋರ್ಸ್ಗೆ ಕಾರಣ ಸೂಪರ್ಫಿಷಿಯಲ್ ಲೆವೆಲ್ ಅಲ್ಲಿ ನಾನು ಹೇಳ್ತಾ ಇರೋದು, ಡಿವೋರ್ಸ್ಗೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಜಜ್ಮೆಂಟ್ ಅನ್ನ ಪಾಸ್ ಮಾಡ್ತಾರಲ್ಲ ಅಂಥ ಮತಿಗೇಡಿಗಳು. ಯಾಕೆಂತಂದ್ರೆ ಅವರಿಬ್ರು ಒಟ್ಟಿಗಿರೋ ಫೋಟೋ ಹಾಕೊಂಡ್ರು ಅಥವಾ ರೀಲ್ ಹಾಕಿದ್ರು ಅಂತಂದ್ರೆ ಎಲ್ಲರೂ ಕೂಡ ಚಹಲ್ ಅವರ ಆವರೇಜ್ ಲುಕಿಂಗ್ ಪರ್ಸನಾಲಿಟಿ ಏನಿದೆ ಅದ್ರ ಬಗ್ಗೆ ಕಮೆಂಟ್ ಮಾಡೋದು, ಇದು ಇಬ್ಬರನ್ನೂ ಕೂಡ ಬೇಜಾರು ಪಡಿಸುತ್ತೆ. ಆ ಹುಡುಗಿಗೆ ಅವರ ಆನೆಸ್ಟಿ ಇಷ್ಟ ಆಗಿ ಮದುವೆ ಆಗಿದ್ರು ಕೂಡ, ನಿನ್ ಗಂಡ ನಿನ್ನಷ್ಟು ನೋಡಕ್ ಚೆನ್ನಾಗಿಲ್ಲ, ನಿಮ್ಮಿಬ್ರು ಜೋಡಿ ಚೆನ್ನಾಗಿಲ್ಲ ಅಂತ ಪದೇ ಪದೇ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ರೆ ಆ ಹುಡುಗಿಯ ಮನಸ್ಥಿತಿ ಏನಾಗಬಹುದು. ಹಾಗೆ ಒಬ್ಬ ವ್ಯಕ್ತಿ ನೋಡಿ, ಟೀಮ್ ಇಂಡಿಯಾದಲ್ಲಿ ಒಬ್ಬ ಕ್ರಿಕೆಟರ್ ಆಗಿ ಎಸ್ಟಾಬ್ಲಿಷ್ ಆಗೋದು ಎಷ್ಟು ಜನರ ಹತ್ರ ಸಾಧ್ಯ ಇದೆ? ಅಂತ ಒಂದು ಸಾಧನೆಯನ್ನ ಮಾಡಿದ ಮೇಲೂ ಕೂಡ ಜನ ಅವರ ಲುಕ್ ಅನ್ನ ಜಡ್ಜ್ ಮಾಡ್ತಾರೆ, ಅವರ ಪಾರ್ಟ್ನರ್ಗೆ ಕಂಪೇರ್ ಮಾಡಿ ಅಂತಂದ್ರೆ ಜನರ ಮನಸ್ಥಿತಿ ಎಷ್ಟು ಕಚ್ಚಡ ಇರಬೇಕು. ಅಂದ್ರೆ ಸಾಧನೆ ಮಾಡಾದ್ಮೇಲೂ ಕೂಡ ನಿಮ್ಮ ಜಾತಿ, ನಿಮ್ಮ ಬಣ್ಣ, ನಿಮ್ಮ ಎತ್ತರ ಎಷ್ಟಿದ್ದೀರಾ, ನಿಮ್ಮ ಗಾತ್ರ ಎಷ್ಟಿದೆ,
ನೀವು ನೋಡೋಕ್ ಹೇಗಿದ್ದೀರಾ, ಇದೆಲ್ಲವೂ ಜನರಿಗೆ ಯಾರು ಅವ್ರ ಜೀವನದಲ್ಲಿ ನಯಾ ಪೈಸೆ ಒಂದು ಒಳ್ಳೆ ಕೆಲಸ ಮಾಡಿರಲ್ಲ ಅಂಥವ್ರು ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ DP-ನೇ ಹಾಕ್ದೋಗಿರೋ ಅಕೌಂಟ್ ಇಂದ ಒಂದು ಪೇರನ್ನ ಜಡ್ಜ್ ಮಾಡಿ ಇವಾಗ ಅವರು ವಿಚ್ಛೇದನ ಪಡೆದ್ರು ಅನ್ನೋ ಕಾರಣಕ್ಕೋಸ್ಕರ ಒಂದು ಹುಡುಗಿಯನ್ನ ಗೋಲ್ಡ್ ಡಿಗರ್ ಅಂತ ಇದೇ ವ್ಯಕ್ತಿಗಳು ಕರೀತಾರೆ. ಇವರಿಂದನೇ ಇಂಡೈರೆಕ್ಟ್ಲಿ ಡಿವೋರ್ಸ್ ಆಗಿರೋದು. ಆ ನಂತರದಲ್ಲಿ ಹುಡುಗಿಗೆ ಈ ಧನಶ್ರೀ ಅಂತ ಏನ್ ಹುಡುಗಿ ಇದ್ದಾಳೆ, ಅವಳಿಗೆ ಟ್ಯಾಲೆಂಟ್ ಇದ್ದಿದ್ದಕ್ಕೆ ಲೈಮ್ ಲೈಟ್ ಅನ್ನೋದು ಸಿಗ್ತಾ ಹೋಯ್ತು. ಜೊತೆಗೆ ಗಂಡನ ಹೆಸರು ಅವಳಿಗೆ ಓಪನಿಂಗ್ ಬ್ಯಾಲೆನ್ಸ್ ಅಷ್ಟೇ. ಆ ನಂತರದಲ್ಲಿ ಈಗ ಏನೇನ್ ಅಪಾರ್ಚುನಿಟಿಯನ್ನ ಗಳಿಸ್ಕೊಂಡಿದ್ದಾಳೆ, ಅದನ್ನ ಪ್ರೂವ್ ಮಾಡಿದಾಳೆ. ಅದೆಲ್ಲವನ್ನ ನೋಡಿದಾಗ ಸೊ ಅವಳು ಒಂದು ವೇಳೆ ಚಹಲ್ ಅವರನ್ನ ಮದುವೆ ಆಗದ್ದೇ ಇದ್ರೂ ಕೂಡ, ಇಷ್ಟು ದೊಡ್ಡ ಮಟ್ಟದಲ್ಲಿ ಇಷ್ಟು ಬೇಗ ಹೆಸರು ಮಾಡದ್ದೇ ಇದ್ರೂ ಆಕೆಯ ಹತ್ರ ಆ ಕ್ಯಾಲಿಬರ್ ಇತ್ತು. ನಾನಿಲ್ಲಿ ಧನಶ್ರೀ ಅವರನ್ನ ಸಪೋರ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ, ಬಟ್ ಯಾರು ಒಂದು ಜೆಂಡರ್ ಅನ್ನ ಟ್ಯಾಗ್ ಮಾಡ್ತಾರಲ್ಲ, ಹೆಣ್ಮಕ್ಳೆಲ್ಲ ಗೋಲ್ಡ್ ಡಿಗರ್ಸ್ ಅಂದ್ರೆ ಈ ಕ್ರಿಕೆಟ್ ವರ್ಲ್ಡ್ ಅಲ್ಲೇ ತಗೊಂಡ್ರು ಕೂಡ ಕೆಲವು ಜನರಿಗೆ ಅವರ ಹೆಂಡತಿ ಡಿವೋರ್ಸ್ ಕೊಟ್ಟು ಆಲಿಮನಿಗೋಸ್ಕರ ಟಾರ್ಚರ್ ಮಾಡಿರುವಂತಹ ಸಿನಾರಿಯೋ ನಡೆದಿದೆ. ಆದ್ರೆ ಎಲ್ಲರ ಕೇಸಲ್ಲೂ ಹಂಗಿರುತ್ತೆ ಅನ್ನೋದು ತಪ್ಪು. ಈಗ ಹಾರ್ದಿಕ್ ಪಾಂಡ್ಯ ನತಾಶಾ ವಿಷಯದಲ್ಲಿ ತುಂಬಾ ಹೇಟ್ ಸಿಕ್ಕಿದ್ದು ನತಾಶಾಗೆ. ಆದ್ರೆ ಇದೇ ಹಾರ್ದಿಕ್ ಪಾಂಡ್ಯ ಏನು ಹಾಲಿನಂತಹ ಪರಿಶುದ್ಧ ಮನಸ್ಸಿನ ವ್ಯಕ್ತಿನ, ಕಾಫಿ ವಿತ್ ಕರ್ಣಲ್ಲಿ ಅವ್ರು ಬಂದಾಗ ಹುಡುಗಿರ್ ವಿಚಾರದಲ್ಲಿ ಏನ್ ಮಾತುಕತೆ ಮಾಡಿದ್ರು ಅವರ ಪ್ಲೇ ಬಾಯ್ ಆಟಿಟ್ಯೂಡ್ ಅನ್ನೋದು ಮದುವೆಗಿಂತ ಮುಂಚೆ ಅಂತ ಹೇಳಲಾಗತ್ತೆ. ಸಿ ಒನ್ಸ್ ಅ ಚೀಟರ್ ಆಲ್ವೇಸ್ ಅ ಚೀಟರ್ ಅಕಾರ್ಡಿಂಗ್ ಟು ಮೀ. ತುಂಬಾ ಜನ ತಾವು ಹಿಂದಿನ ಜೀವನದಲ್ಲಿ ಮಾಡಿರುವಂತದ್ದು ಅಥವಾ ತಮ್ಮ ಪಾಸ್ಟ್ ಅಲ್ಲಿ ಮಾಡಿರುವಂತಹ ಕೆಲವೊಂದಿಷ್ಟು ವಿಚಾರವನ್ನ ರಿಪೇರಿ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಬದಲಾಗಬಹುದು. ಬಟ್ ಪರ್ಸೆಂಟೇಜಸ್ ಆಲ್ಮೋಸ್ಟ್ 0 ಅಕಾರ್ಡಿಂಗ್ ಟು ಮೀ. ಸೊ ಅಂತಹ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಅಥವಾ ಅವರ 70% ಪ್ರಾಪರ್ಟಿಯನ್ನ ಇವ್ರು ತಗೊಂಡು ಹೋಗ್ತಾರಂತೆ. ನತಾಶಾ ಅನ್ನೋರು ಮದುವೆ ಆಗಿ ಅಂದ್ರೆ ಡಿವೋರ್ಸ್ ಆಗಿ 2 ದಿನನೂ ಆಗಿಲ್ಲ. ಇನ್ನೊಂದು ಯಾವುದೋ ಒಂದು ಶೋ ಅಲ್ಲಿ ಇನ್ನೊಬ್ಬ ಮೇಲ್ ಕೊಲೀಗ್ ಜೊತೆ ಕಾಣಿಸ್ಕೊಳ್ತಾರೆ ನತಾಶಾ ಅನ್ನೋ ಕಾರಣಕ್ಕೋಸ್ಕರ. ಅವಳನ್ನ ಮನೆ ಮುರುಕಿ ಅಂತ ಹೇಳಿದ್ರು, ಗೋಲ್ಡ್ ಡಿಗರ್ ಅಂತ ಹೇಳಿದ್ರು, ಹಾರ್ದಿಕ್ ಪಾಂಡ್ಯನನ್ನ ಬಳಸ್ಕೊಂಡ್ರು ಅಂತ ಹೇಳ್ಕೊಟ್ರು. ಬಟ್ ಅದೇ ಹಾರ್ದಿಕ್ ಪಾಂಡ್ಯ ಅಂಬಾನಿ ಮದುವೆ ಟೈಮಲ್ಲಿ ಅನನ್ಯ ಪಾಂಡೆ ಜೊತೆಗೆ ಯಾವ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು, ಯಾವ ಅವತಾರದಲ್ಲಿ ಇದ್ರು ಅನ್ನೋದನ್ನ ಯಾರು ಕೂಡ ಟ್ರೋಲೇ ಮಾಡ್ಲಿಲ್ಲ ಅಥವಾ ಆಬ್ಜೆಕ್ಷನ್ ಕೂಡ ಎತ್ತಲಿಲ್ಲ. ಅಂದ್ರೆ ನಮ್ಮ ಸಮಾಜದಲ್ಲಿ ನಾನು ಇದು ಮೆಜಾರಿಟಿಯನ್ನ ಕುರಿತು ಮಾತಾಡ್ತಾ ಇರೋದು. ಗಂಡ್ಮಕ್ಳ ಪಾಸ್ಟ್ ಹೆಂಗಿದ್ರು ಪರವಾಗಿಲ್ಲ, ನಡೆಯುತ್ತೆ, ಬಿಕಾಸ್ ಅವ್ನು ಗಂಡಸು. ಅವನು ಡಿವೋರ್ಸೇ ಆದ್ರೂ ಪರವಾಗಿಲ್ಲ, ಅವನ ಕರಿಯರ್ ಅಲ್ಲಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಅವ್ನು 4 ಮದುವೆ ಆಗ್ಲಿ, 10 ಜನ ಹುಡುಗಿರ್ ಜೊತೆ ಮಲಿಗೆ ಎದ್ದು ಬರ್ಲಿ, ಅವನು ಗಂಡಸು ಅನ್ನೋ ಎಕ್ಸೆಪ್ಟೆನ್ಸ್ ಇದೆ ಅಲ್ಲ, ಸೋಷಿಯಲ್ ಎಕ್ಸೆಪ್ಟೆನ್ಸ್, this should be prohibited. ಇದೇ ಹೆಣ್ಮಕ್ಳ ವಿಚಾರ ಆಯ್ತು ಅಂದ ತಕ್ಷಣ ಅವರು ಡಿವೋರ್ಸಿ ಅಂತಂದ್ರೆ ಅದು ಸೋಷಿಯಲ್ ಸ್ಟಿಗ್ಮಾ. ಅಂಡ್ ಇವತ್ತಿನ ಕಾಲದಲ್ಲಿ ನೋಡಿ, ನಾನು ತೀರಾ ಯಾರು ಕೈಯಲ್ಲಿ ಆಗ್ದೋಗಿರೋ ಬಗ್ಗೆ ಮಾತಾಡಲ್ಲ. ಸಮಂತಾ ಹಾಗೂ ನಾಗ ಚೈತನ್ಯ ಡಿವೋರ್ಸ್ ಅನ್ನೋದೇನಾಯ್ತಲ್ಲ, ಅದರ ಹಿಂದಿರುವಂತಹ ಸ್ಪೆಕ್ಯುಲೇಷನ್ಸ್ ಅನ್ನೋದೇನಿದೆ, ಸಮಂತಾ ಇಷ್ಟು ದುಡ್ಡು ಕೇಳದ್ಲಂತೆ, ಆಲಿಮನಿ ಇಷ್ಟು ಕ್ಲೇಮ್ ಮಾಡದ್ಲಂತೆ, ಹಾಗಂತೆ ಹೀಗಂತೆ, ಇದೆಲ್ಲದನ್ನ ಮಾತಾಡಿದ್ರು. ಬಟ್ ಅದಾದ ಕೆಲವು ವರ್ಷದಲ್ಲಿ ಆಕೆ ಓಪನ್ ಆಗಿ ಏನ್ ಸಮಸ್ಯೆ ಇತ್ತು ಅನ್ನೋದನ್ನ ಹೇಳದ್ದೇ ಇದ್ರೂ ಕೂಡ ಆ ಡಿವೋರ್ಸ್ಗೆ ಕಾರಣ ಆಗಿ ಅನ್ನೋದು ತನ್ನಿಂದ ತಾನೇ ಹೊರಗೆ ಬಂತು. ಅಂಡ್ ಆಕೆಯ ಸೆಲ್ಫ್ ರೆಸ್ಪೆಕ್ಟ್ ಎಷ್ಟಿತ್ತು ಅಂತಂದ್ರೆ, ನನಗೆ ನನ್ನ ಕರಿಯರ್ ಅನ್ನ ಎಸ್ಟಾಬ್ಲಿಷ್ ಮಾಡ್ಕೊಂಡಿರೋದು ಸೆಲ್ಫ್ ಮೇಡ್ ಆಗಿ, ಅದನ್ನ ಹೇಗೆ ಸಸ್ಟೈನ್ ಮಾಡ್ಬೇಕು ಅನ್ನೋದು ಗೊತ್ತಿದೆ. ಅದಕ್ಕೋಸ್ಕರ ನಾನು ನನ್ನ ಪ್ರೀತಿಯನ್ನ ಏನು ನಾಗ ಚೈತನ್ಯನನ್ನ ಅಂತ ದೊಡ್ಡ ಸ್ಟಾರ್ ಏನಲ್ಲ, ಅಪ್ಪನ ಹೆಸರಿತ್ತು ಬಿಟ್ರೆ, ನೆಪೋ ಕಿಡ್ ಆಗಿದ್ರು ಬಿಟ್ರೆ, ಸಿನಿಮಾ ವಿಚಾರದಲ್ಲಿ ಅಂತ ಟ್ಯಾಲೆಂಟ್ ಇರ್ಲಿಲ್ಲ, ಬೇರೆ ವಿಷಯದಲ್ಲಿ ಇರಬಹುದು. ಬಟ್ ಸಮಂತಾ ಅಂತ ದೊಡ್ಡ ಸ್ಟಾರ್ ಆಗಿ ಪ್ರೀತಿ ಮಾಡಿರೋರ್ನ ಮದ್ವೆ ಆಗಿ ಕೊನೆಗೆ ಅದರಿಂದ ಇಮೋಷನಲಿ ತುಂಬಾ ಡಿಪ್ರೆಸ್ಡ್ ಆಗಿ ಈಗ ಹೊಸ ಒಂದು ಬದುಕನ್ನ ಕಟ್ಕೊಳ್ತಾರೆ, ಯಾವುದೇ ಎಲಿಮಿನಿಯ ಸಹಾಯ ಇಲ್ಲದೆ. ಆದ್ರೆ ಆ ಒಂದು ಪೀರಿಯಡ್ ಅಲ್ಲಿ ಆಕೆಗೆ ಸಿಕ್ಕಂತಹ ದ್ವೇಷ ಇದೆ ಅಲ್ಲ, ಅದು ಏನ್ ವಿಷಯ ಅಂತ ಗೊತ್ತಿಲ್ಲದೆ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಜಡ್ಜ್ಮೆಂಟ್ ಪಾಸ್ ಮಾಡಿ ಅವ್ರ ವಿರುದ್ಧವಾಗಿರುವಂತಹ ಆರ್ಟಿಕಲ್ ಅನ್ನ ಬರೆಯೋದು, ಟ್ರೋಲ್ ಮಾಡೋದು, ಇದೆಲ್ಲವೂ ಇದೆ ಅಲ್ಲ. ಈ ಹಕ್ಕನ್ನ ಯಾರಿಗೆ ಕೊಟ್ಟಿದ್ದಾರೆ? ಅಂಡ್ ಅವರನ್ನ ಗೋಲ್ಡ್ ಡಿಗರ್ಸ್ ಅಂತ ಕರೆಯೋಕೆ ಯಾರಿಗೆ ರೈಟ್ಸ್ ಕೊಟ್ಟಿದ್ದಾರೆ? ಒಂದ್ ಸಂಬಂಧ ಒಡೆದು ಹೋಗುವಾಗ ಅವರಿಬ್ಬರಿಗೆ ಗೊತ್ತಿರುತ್ತೆ ಅದು ಏನಕ್ಕೆ ಒಡೆದು ಹೋಗ್ತಾ ಇದೆ. ಅಂಡ್ ದಿಸ್ ಇಸ್ ವೆರಿ ಕನ್ಸರ್ನಿಂಗ್. ಇಂಥ ದೊಡ್ಡ ಸೆಲೆಬ್ರಿಟಿಗಳು ಸೇರಿದ ಹಾಗೆ ಸಾಮಾನ್ಯ ಜನರ ಜೀವನದಲ್ಲೂ ದಿಸ್ ಇಸ್ ವೆರಿ ಡಿಸಪಾಯಿಂಟಿಂಗ್. ಆಯ್ತಾ? ಅಂದ್ರೆ ನಾನು ನನ್ನ ಜೀವನದಲ್ಲಿ ಇವತ್ತಿನವರೆಗೂ ಒಂದೇ ಒಂದು ಕಪಲ್ ಅನ್ನ ನೋಡಿ ಇದ್ರೆ ಇವ್ರ ತರ ಇರ್ಬೇಕು ನನ್ನ ಜೀವನದಲ್ಲಿ, ನನ್ನ ಮದುವೆ ಆದ್ಮೇಲೆ ಅಥವಾ ನನ್ನ ರಿಲೇಶನ್ಶಿಪ್ ಅನ್ನೋದು
ಇವ್ರ ತರ ಇರಬೇಕು ಅಂತ ಇವತ್ತಿನವರೆಗೆ ನನಗೆ ಒಂದೇ ಒಂದು ಇನ್ಸ್ಪಿರೇಷನ್ ಕೊಡುವಂತಹ ಎಕ್ಸಾಂಪಲ್ ಸಿಕ್ಕಿಲ್ಲ. ದಿಸ್ ಇಸ್ ದ ಹಾರ್ಶ್ ಟ್ರೂತ್. ನಮ್ಮ ಈ ಮಾಡರ್ನ್ ಲೈಫ್ ಅನ್ನೋದು, ಫಾಸ್ಟ್ ಲೈಫ್ ಅನ್ನೋದು ಎಷ್ಟು ಸೆನ್ಸಿಟಿವ್ ಇದೆ, ಎಷ್ಟು ಡೆಲಿಕೇಟ್ ಇದೆ ಅಂತಂದ್ರೆ ನಾವ್ ಯಾರೂ ಕೂಡ ಈಸಿ ವ್ಯಕ್ತಿಗಳಲ್ವೇ ಅಲ್ಲ. ವಿ ಆರ್ ವೆರಿ ಡಿಫಿಕಲ್ಟ್ ಟು ಲಿವ್ ವಿತ್ ಎವ್ರಿ ಇಂಡಿವಿಜುವಲ್. ನಾನು ನನ್ನನ್ನ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಇವತ್ತಿನ ಪರಿಸ್ಥಿತಿನೇ ಹೇಗಿದೆ ಅಂತಂದ್ರೆ ನಮ್ಮ ಹತ್ರ ಎಷ್ಟು ಆಪ್ಷನ್ಸ್ ಇದೆ ಅಂತಂದ್ರೆ ಕಂಫರ್ಟ್ ಝೋನ್ ಅನ್ನೋದನ್ನ ಹುಡ್ಕೊಡೋ ತಾಕತ್ತು ಪ್ರತಿಯೊಬ್ಬರ ಹತ್ರ ಇದೆ. ಫೈನಾನ್ಷಿಯಲ್ ಗೋಲ್ಸ್ ಅನ್ನ ಹೇಗೆ ಫುಲ್ಫಿಲ್ ಮಾಡಬೇಕು ಅನ್ನೋದು ಪ್ರತಿಯೊಬ್ಬರ ಹತ್ರ ಐಡಿಯಾ ಇದೆ. ಅದಕ್ಕಷ್ಟೇ ಅಪಾರ್ಚುನಿಟಿ ಅನ್ನೋದು ಕೂಡ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಬಟ್ ಯಾವಾಗ ಒಂದು ಸಂಬಂಧ ಅಂತ ಬರುತ್ತಲ್ಲ, ಅದರಲ್ಲಿ ಪೊಟೆನ್ಷಿಯಲ್ಸ್ ಅನ್ನ ಹಾಕೋದು, ಇಂಟ್ರೆಸ್ಟ್ ಅನ್ನ ಹಾಕೋದು, ಅದಕ್ಕೆ 100% ವರ್ಕ್ ಮಾಡುವಂಥದ್ದು ಏನಿರುತ್ತೆ, ಇದೆಲ್ಲವೂ ಈಗ ಯಾಕೆ ಡೆಲಿಕೇಟ್ ಆಗಿದೆ ಅಂತಂದ್ರೆ ಈ ಅಲ್ಯೂಮಿನಿಯನ್ನ ಬ್ಯಾನ್ ಮಾಡ್ಬಿಡ್ಬೇಕು ಅಂತ ಯಾರೆಲ್ಲ ಮಾತಾಡ್ತಾರಲ್ಲ, ಒಂದು ಸಮಯ ಇತ್ತು. ಇದೆಲ್ಲ ಆಗ್ತಾ ಇರೋದು ಈ ಅಲ್ಯೂಮಿನಿಯನ್ನ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು ಕಳೆದ 2 ದಶಕಗಳಿಂದ. ಆದ್ರೆ ಈ ಪೇಟ್ರಿಯಾರ್ಕಿಯಲ್ ಸೊಸೈಟಿ ಅನ್ನೋದು ಹೆಣ್ಣು ಮಕ್ಕಳನ್ನ, ಅದು ಕೂಡ ಮದುವೆಯಾಗಿರುವಂತಹ ಹೆಂಗಸರನ್ನ ಎಷ್ಟು ಅಬಲೆಯರನ್ನಾಗಿ ಮಾಡಿಟ್ಟಿತ್ತು ಅಂತಂದ್ರೆ ಡೌರಿ ಕೇಸಸ್. ಒಂದ್ಸತಿ ಹೋಗಿ ಗೂಗಲ್ ಮಾಡಿ, ಇಂಡಿಪೆಂಡೆನ್ಸ್ ಆದ್ಮೇಲೆ ನಮ್ದು 1980ರವರೆಗೆ ಎಷ್ಟು ಜನ ಡೌರಿ ಕೇಸಲ್ಲಿ ಹೆಣ್ಮಕ್ಳ ಪ್ರಾಣ ಕಳ್ಕೊಂಡಿದ್ದಾರೆ. ಅತ್ತೆ ಮಾವ ಸುಟ್ಟು ಹಾಕಿರೋದ್ರಿಂದ ಹಿಡಿದು, ಗಂಡನ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ಸ್ ಇಂದ ಹಿಡಿದು, ಇವತ್ತಿನ ದರಿದ್ರ ಸೀರಿಯಲ್ಸ್ ಬರುತ್ತಲ್ಲ ಅದನ್ನೇ ಸ್ಕ್ರಿಪ್ಟ್ ಮಾಡ್ಕೊಂಡು ಇಡೀ ಮನೆಯಲ್ಲಿರೋ ಅತ್ತೆ ಮಾವ, ಮೈದ್ನ, ನಾದನಿ, ಗಂಡನ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಇದೆಲ್ಲವನ್ನ ಸಹಿಸ್ಕೊಳ್ಳೋಳೆ ಭಯಂಕರ ದೊಡ್ಡ ಗೃಹಿಣಿ ಅಂತ ತೋರಿಸ್ತಾರಲ್ಲ. ದಿಸ್ ಇಸ್ ಆಲ್ ಮೇಲ್ ಶವನಿಸಮ್ ಅಂಡ್ ಪೇಟ್ರಿಯಾರ್ಕಿ, ಟಾಕ್ಸಿಕ್ ಪೇಟ್ರಿಯಾರ್ಕಿ. ಅದರಲ್ಲಿ ನರಳಿ ಜೀವ ಕೊಟ್ಟು ಹೋಗಿರೋ ಅದೆಷ್ಟೋ ಜನ ಹೆಂಗಸರಿದ್ದಾರೆ. ಆ ಹೆಂಗಸರ ಹಿತ ರಕ್ಷಣೆಗೋಸ್ಕರ ಮಾಡಿದ್ದು ಅಲ್ಯೂಮಿನಿ ಕಾನ್ಸೆಪ್ಟ್. ಅದನ್ನ ಯಾರು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಈ ಅತುಲ್ ಸುಭಾಷ್ ಸೋ ಕಾಲ್ಡ್ ಹೆಂಡತಿ ಅಂತ ಅವ್ರನ್ನ ಹಿಡಿದು ಹೊಡೆದು ಅಂಥವರಿಗೆ ಬುದ್ಧಿ ಕಲಿಸ್ಬೇಕೇ ವಿನಃ ಒಂದು ಮೆಜಾರಿಟಿಯನ್ನ ಗಮನದಲ್ಲಿ ಇಟ್ಕೊಂಡು ಮಾಡಿರುವಂತಹ ಲಾ ಯಾವುದು ಕೂಡ ಇಡಿಯಾಟಿಕ್ ಅಲ್ಲ. ಲಾ ಯಾವಾಗ ಆಗುತ್ತೆ ಅಂತಂದ್ರೆ ಒಬ್ಬ ಕ್ರಿಮಿನಲ್ ಕ್ರೈಮ್ ಅನ್ನ ಮಾಡಿರ್ತಾನೆ, ಆ ಕ್ರಿಮಿನಲ್ ಮೈಂಡ್ ಅನ್ನ ಮಟ್ಟ ಹಾಕೋದು ಹೇಗೆ, ಆ ಕ್ರೈಮ್ ಮುಂದೆ ನಡೆಯದೇ ಇರೋ ರೀತಿಯಲ್ಲಿ ನಾನು ಹೆಂಗ್ ನೋಡ್ಕೋಬೇಕು ಅನ್ನೋ ಕಾರಣಕ್ಕೋಸ್ಕರ ಮೆಜಾರಿಟಿಯ ಹಿತರಕ್ಷಣೆಗಾಗಿ ಒಂದು ಕಾನೂನು ಅನ್ನೋದು ಬರೋದು. ಯಾವಾಗ ಆ ಕಾನೂನಲ್ಲಿ ಇರುವಂತಹ ಲೂಪ್ ಹೋಲ್ ಅನ್ನೋದನ್ನ ಬಳಸ್ಕೊಂಡು ಮತ್ತೆ ಕ್ರಿಮಿನಲ್ಸ್ ಕ್ರೈಮ್ ಅನ್ನ ಮಾಡ್ತಾ ಇರ್ತಾರೆ, ದಟ್ ಕ್ರೈಮ್ ಶುಡ್ ಬಿ prohibited. That should be in the control of justice. ಅದನ್ನ ಬಿಟ್ಟು ಲಾನೇ ತೆಗೆದ್ಬಿಡಿ ಅನ್ನೋದು ಸೆನ್ಸ್ ಅಲ್ಲ. ಬಟ್ ಆ ಲಾ ಯಾವಾಗ ಶಿಥಿಲಗೊಳ್ಳುತ್ತೆ, ಈ ಕ್ರಿಮಿನಲ್ ಮೈಂಡ್ಸ್ ಲಾಗಿಂತನೂ ಜಾಸ್ತಿ ಆಗಿರುವಂತಹ ಆಲೋಚನೆ ಮಾಡ್ತಾರೆ, ಆವಾಗ ಅದು ಶಿಥಿಲಗೊಂಡಾದ್ಮೇಲೆ ಅದನ್ನ ಅಪ್ಗ್ರೇಡ್ ಮಾಡಬೇಕಾಗತ್ತೆ. ಅದನ್ನೇ ನಾನು ನನ್ನ ಪ್ರೀವಿಯಸ್ ಎಪಿಸೋಡ್ ಅಲ್ಲಿ ಅತುಲ್ ಸುಭಾಷ್ ಕೇಸಲ್ಲಿ ಏನ್ ಆಗಬಹುದಿತ್ತು ಅನ್ನೋದನ್ನ ನಾನು ನನ್ನ ದೃಷ್ಟಿಕೋನದಲ್ಲಿ ಹೇಳಿರೋದು. ಸೊ ಈ ಮೇಲ್ ವರ್ಸಸ್ ಫಿಮೇಲ್ ಡಿಬೇಟ್ ಇದೆ ಅಲ್ಲ, ಡಿಬೇಟ್ ವರೆಗೂ ಓಕೆ ಇತ್ತು. ಬಟ್ ಈ ಫೆಮಿನಿಸಮ್ ಅನ್ನೋದನ್ನ ಯಾರು ತುಂಬಾ ಟಾಕ್ಸಿಕ್ ಆಗಿ ಮಾತಾಡ್ತಾರೆ, ಅಥವಾ ಫೆಮಿನಿಸಮ್ ಅಂತಂದ್ರೆ ಏನು ಅಂತ ಗೊತ್ತಿಲ್ಲದೆ ಮಾತಾಡ್ತಾರೆ. ಗಂಡಸರು ಕೂಡ ಹೆಂಗಸರು ಕೂಡ ಇದರಲ್ಲಿ. ಫೆಮಿನಿಸಮ್ ಅಂತಂದ್ರೆ ದಿಸ್ ಇಸ್ ವೆರಿ ಸಿಂಪಲ್. ನಾನ್ ಗಂಡಸಾಗೋದು ಫೆಮಿನಿಸಮ್ ಅಲ್ಲ, ನನಗೆ ಗಂಡಸಿನಷ್ಟೇ ಅವಕಾಶಗಳನ್ನ ಕಲ್ಪಿಸಿಕೊಳ್ಳುವಂಥದ್ದು ಫೆಮಿನಿಸಮ್. ಅದಕ್ಕೆ ಈ ಸಮಾಜ ಸಹಕರಿಸಬೇಕು. ದ್ಯಾಟ್ ಈಸ್ ಕಾಲ್ಡ್ ನಾರ್ಮಲ್ ಸೊಸೈಟಿ. ಒಬ್ಬ ಗಂಡಸಿಗೆ ಮದುವೆ ಆದ್ಮೇಲೂ ಕರಿಯರ್ ವೆರಿ ಇಂಪಾರ್ಟೆಂಟ್. ಅದೇ ಹೆಂಗಸಿಗೆ ಕರಿಯರ್ ಸೆಕೆಂಡ್ರಿ ಆಗ್ಬೇಕು. ಅವಳಿಗೆ ಪ್ರಯಾರಿಟಿ ಮಕ್ಕಳು, ಅತ್ತೆ ಮಾವ. ಇದೆಲ್ಲವೂ ಪಾರ್ಟ್ ಇದ್ರೆ ಯಾವುದು ಕೂಡ ಟಾಕ್ಸಿಕ್ ಅಲ್ಲ. ನಮ್ಮ ಇಂಡಿಯನ್ ಸೊಸೈಟಿಯ ಬ್ಯೂಟಿನೇ ಏನು ಅಂತಂದ್ರೆ ಫ್ಯಾಮಿಲಿ ಸಿಸ್ಟಮ್ ಅಂಡ್ ಫ್ಯಾಮಿಲಿ ವ್ಯಾಲ್ಯೂಸ್. ಬಟ್ ಹೆಂಗಸಿಂದ ಮಾತ್ರ ಜವಾಬ್ದಾರಿ ಅಲ್ಲ. ನಾನು ಒಳ್ಳೆ ಗೃಹಿಣಿ ಆಗ್ಬೇಕು ಅಂತಂದ್ರೆ ಅತ್ತೆ ಮಾವ, ಗಂಡ, ಮಕ್ಕಳು, ಸಂಬಂಧಿಕರು ಎಲ್ಲರದ್ದು ಸೇವೆ ಮಾಡ್ಕೊಂಡು ನನ್ನ ಜೀವನನೆಲ್ಲ ಮುಡಿಪಾಗಿಟ್ಟು ನಾನ್ ತ್ಯಾಗಮಯಿ ಆಗೋದು ಒಳ್ಳೆ ಗೃಹಿಣಿಯ ಲಕ್ಷಣ ಅಲ್ಲ. ಸೀರಿಯಲ್ ಅಲ್ಲಿ ಏನ್ ನರೇಶನ್ ತೋರಿಸ್ತಾರೆ ಅಚ್ಚಿ ಬಹು, ಆ ನರೇಶನ್ ಅಲ್ಲ. ದಟ್ ಇಸ್ ನಾಟ್ ಫೆಮಿನಿಸಮ್, ದಟ್ ಈಸ್ ಕಾಲ್ಡ್ ಪೆಟ್ರಿಯಾರ್ಕಿ. ಇಬ್ರದ್ದು ಈಕ್ವಲ್ ಶೇರ್ ಇರಬೇಕು, ಇಬ್ರದ್ದು ಈಕ್ವಲ್ ಮೋಟಿವೇಶನ್ ಇರಬೇಕು, ಇಬ್ರದ್ದು ಈಕ್ವಲ್ ಇಂಟ್ರೆಸ್ಟ್ ಇರಬೇಕು. ಈ ಸಂಬಂಧವನ್ನ ಮುಂದುವರಿಸಬೇಕು, ಒಂದು ಬೆಟರ್ ಸೊಸೈಟಿ ಆಗ್ಬೇಕು. ನಮ್ಮ ಫ್ಯಾಮಿಲಿಯಲ್ಲಿ ಆ ವ್ಯಾಲ್ಯೂ ಸಿಸ್ಟಮ್ ಆಡೆಡ್ ಆಗಿ ಇರಬೇಕು. ಇದಕ್ಕೆ ಎಲ್ಲರೂ ಕೂಡ 100% ಎಫರ್ಟ್ ಅಲ್ಲಿ ವರ್ಕ್ ಮಾಡಬೇಕು. ನಾನ್ 50 ಮಾಡ್ತೀನಿ ಅಲ್ಲ. ಒಂದು ಮದುವೆ ಅಥವಾ ಒಂದು ಸಂಬಂಧ ಯಾವಾಗ ವರ್ಕೌಟ್ ಆಗುತ್ತೆ ಅಂತಂದ್ರೆ ಇಬ್ರದ್ದು 100% ಎಫರ್ಟ್ ಇದ್ದಾಗ. ಆ ಎಫರ್ಟ್ ಇರುವಾಗ ಈ ಸುತ್ತಮುತ್ತಲಲ್ಲಿ 2 ಫ್ಯಾಮಿಲಿ ಇರತ್ತಲ್ವಾ, ಅವರು ಅವ್ರದಷ್ಟೇ ಕೆಲಸ ನೋಡ್ಕೊಂಡಿರ್ಬೇಕು. ಜೊತೆಗೆ
ಇವರಿಬ್ರು ಮಧ್ಯದಲ್ಲಿ ಏನೇ ಬಿರುಕು ಬರದೇ ಇರೋ ರೀತಿಯಲ್ಲಿ ಬಿಹೇವ್ ಮಾಡಿದ್ರೆ ಮಾತ್ರ ಒಂದು ಮದುವೆ ಆಗಿರೋಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅದು ಮಸಣ ಆಗಿ ಹೋಗುತ್ತೆ. ಅನ್ಫಾರ್ಚುನೇಟ್ಲಿ ನಾನು ಆಗ್ಲೇ ಹೇಳ್ದೆ ಅಲ್ಲ, ಡಿಸಪಾಯಿಂಟಿಂಗ್ ವಿಚಾರ ಏನು ಅಂತಂದ್ರೆ ಆದರ್ಶ ದಂಪತಿ ಅಂತ ನಾನು ಇವತ್ತಿನವರೆಗೂ ಯಾರನ್ನೂ ನೋಡಿಲ್ಲ. ಬಟ್ ಆ ಆದರ್ಶ ದಂಪತಿ ಅನ್ನೋ ಕಾನ್ಸೆಪ್ಟ್ ಏನಿದೆ, ಐ ಸ್ಟಿಲ್ ಬಿಲೀವ್ ಇನ್ ದ್ಯಾಟ್. ಬಟ್ ಇವತ್ತಿನ ಈ ಒಂದು ಸಿಚುವೇಶನ್ ಅಲ್ಲಿ ಎಲ್ಲಿ ದೊಡ್ಡ ದೊಡ್ಡ ಹೆಸರಿಂದ ಹಿಡಿದು ಜನಸಾಮಾನ್ಯರಲ್ಲೂ ಕೂಡ ವಿಚ್ಛೇದನ ಅನ್ನೋದು, ಆಲಿಮನಿ ಅನ್ನೋದು, ಆ ನಂತರದ ಇಮೋಷನಲ್ ಟ್ರಾಮಾ ಅನ್ನೋದು, ಅಥವಾ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಅನ್ನೋದು, ಇಬ್ರಿಗೂ ಚೀಟ್ ಮಾಡ್ಕೊಳ್ಳೋದಂತೆ, ಇಂಥದ್ದೆಲ್ಲ ಕಾಂಪ್ಲಿಕೇಶನ್ ಏನಕ್ಕೆ ಶುರು ಆಗ್ತಾ ಇದೆ ಅಂತಂದ್ರೆ, ನಾನು ನನ್ನ ಜೊತೆ ಹ್ಯಾಪಿಯಾಗಿ ಇಲ್ದೋದಾಗ ಮಾತ್ರ ಇವೆಲ್ಲ ಆಗಕ್ ಸಾಧ್ಯ. ಒಂದನ್ನ ಅರ್ಥ ಮಾಡ್ಕೊಳ್ಬೇಕು, ಮದುವೆ ಅನ್ನೋದು ಒಂದು ವೆರಿ ಬ್ಯೂಟಿಫುಲ್ ಸೆಟಪ್, ನೋ ಡೌಟ್. ಬಟ್ ಎಲ್ಲಿವರೆಗೂ ನಿಮ್ಮ ಇನ್ಸೆಕ್ಯೂರಿಟಿ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ, ನಿಮ್ಗೆ ಏನ್ ಬೇಕು ಜೀವನದಲ್ಲಿ ಅನ್ನೋದ್ರ ಕ್ಲಾರಿಟಿ ಇರೋದಿಲ್ಲ, ಅಲ್ಲಿವರೆಗೂ ದಯವಿಟ್ಟು ಮದುವೆ ಆಗಿ ಬೇರೆಯವರ ಒಂದು ಫ್ಯಾಮಿಲಿಯನ್ನ, ಅಥವಾ ನಿಮ್ದು ಒಂದು ಫ್ಯಾಮಿಲಿ ಇರುತ್ತೆ, ನಿಮ್ಮ ಅಪ್ಪ ಅಮ್ಮ ನಿಮ್ಮನ್ನ ಪ್ರೀತಿ ಮಾಡೋರು ಇರ್ತಾರಲ್ಲ, ಅವರೆಲ್ಲರ ಜೀವನವನ್ನ ನರಕ ಮಾಡಕ್ ಹೋಗ್ಬೇಡಿ. ನಿಮಗೇನ್ ಪಾರ್ಟ್ನರ್ ಬೇಕು ಅಂತ ತಲೆಯಲ್ಲಿರುತ್ತಲ್ಲ, ನೋಡೋಕ್ ಚೆನ್ನಾಗಿರ್ಬೇಕು, ದುಡ್ಡಿರ್ಬೇಕು, ಸೋಷಿಯಲಿ ಎಕ್ಸೆಪ್ಟೇಬಲ್ ಇರ್ಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಇಂಟೆಲಿಜೆಂಟ್, ಮತ್ತೊಂದು, ಇದ್ಯಾವುದು ತಪ್ಪಲ್ಲ. ಬಟ್ ನೀವು ಕೂಡ ಅದಾಗಿರ್ಬೇಕು. ನನ್ನೊಂದು ಸಿಂಪಲ್ ಐಡಿಯಾಲಜಿ ಇದೆ, ನಾನು ಹೆಂಗಿದ್ ಪಾರ್ಟ್ನರ್ ಬೇಕೋ ಮೊದಲು ನಾನು ಆ ತರದ್ದೇ ಪಾರ್ಟ್ನರ್ ಆಗ್ಬೇಕು. ಇದರಿಂದ 2 ಲಾಭ ಇದೆ. ಒಂದು, ನನಗೆ ಕ್ಲಾರಿಟಿ ಸಿಗುತ್ತೆ ನಾನು ಇಂಥ ವ್ಯಕ್ತಿ ಜೊತೆ ಬದುಕಬಹುದಾ ಅಂತ. ಇನ್ನೊಂದು, ಆ ತರದ ವ್ಯಕ್ತಿ ಇರ್ಲೇ ಇಲ್ಲ ಅಂತ ಅನ್ಕೊಳ್ಳಿ, ಇಮ್ಯಾಜಿನೇಷನ್, ಅಂಥ ಇಮ್ಯಾಜಿನೇಷನ್ ಎಕ್ಸಿಸ್ಟ್ ಆಗಕ್ ಸಾಧ್ಯನೇ ಇಲ್ಲಪ್ಪ ಅಂತಂದ್ರೆ, ನಾನು ಆ ವ್ಯಕ್ತಿ ಆಗೋ ಮೂಲಕ ಆ ಇಮ್ಯಾಜಿನೇಷನ್ ಅನ್ನ ರಿಯಾಲಿಟಿಗೆ ಕನ್ವರ್ಟ್ ಮಾಡಬಹುದು. ಅಂಡ್ ದಿಸ್ ಕಾಂಟ್ರಿಬ್ಯೂಟ್ಸ್ ಟು ಅ ಬೆಟರ್ ಸೊಸೈಟಿ. ಮದುವೆ ಆಗದ್ದೇ ಇರಿ, ಬಟ್ ಕ್ಲಾರಿಟಿ ಇದೆ ಅಲ್ವಾ, ಈ ಕ್ಲಾರಿಟಿ ಅನ್ನೋದು ನಿಮ್ಮ ಥಾಟ್ಸ್ ಅಲ್ಲಿ ಇರಬೇಕಾದಂತಹ ಕ್ಲಾರಿಟಿ, ಇಮೋಷನಲ್ ಲೆವೆಲ್ ಅಲ್ಲಿ ಇರಬೇಕಾದಂತಹ ಕ್ಲಾರಿಟಿ, ಜೊತೆಗೆ ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಕುತ್ಕೊಂಡು ಏನ್ ಬೇಕು ಏನ್ ಬೇಡ ಇದು ಎಲ್ಲದನ್ನ ಅನಲೈಸ್ ಮಾಡೋ ಬುದ್ಧಿ ಇದ್ದು, ಕಂಡೋರ್ ಜೀವನದಲ್ಲಿ ಏನಾಗ್ತಾ ಇದೆ, ನಾನು ಏನು ಕೆಟ್ಟ ಕಮೆಂಟ್ ಮಾಡ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಅಂತ ಆಲೋಚನೆ ಮಾಡದ್ದೆ, ಇವ್ರ ಲೈಫ್ ಅಲ್ಲಿ ಪಾಪ ಹಿಂಗಾಯ್ತಲ್ಲ, ಅಟ್ಲೀಸ್ಟ್ ಅವರ ರಿಯಾಲಿಟಿ ನನ್ನ ಜೀವನದ ರಿಯಾಲಿಟಿ ಆಗದೇ ಇರೋ ರೀತಿಯಲ್ಲಿ ನಾನು ಏನೇನ್ ಪ್ರಯತ್ನ ಮಾಡಬಹುದು ಅದೆಲ್ಲದನ್ನ ಮಾಡೋ ಅಪಾರ್ಚುನಿಟಿ ನಮ್ಮ ಹತ್ರ ಇರುತ್ತೆ. ನನ್ನ ಪ್ರತಿ ಎಪಿಸೋಡ್ನ ಉದ್ದೇಶ ನಾನು ಯಾವುದೋ ವ್ಯಕ್ತಿಯನ್ನ ಕ್ರಿಟಿಸೈಸ್ ಮಾಡಿ ಇವ್ರು 3rd ಕ್ಲಾಸ್, ಇವ್ರು ಹಾಗೆ ಹೀಗೆ ಅವ್ರನ್ನ ಜಡ್ಜ್ ಮಾಡೋದಲ್ಲ. ಅವರ ಮೂಲಕ ವಾಟ್ ಲೆಸನ್ ಐ ಕ್ಯಾನ್ ಲರ್ನ್ ಅನ್ನೋದು ನನ್ನ ಪ್ರತಿ ಎಪಿಸೋಡ್ನ ಉದ್ದೇಶ. ಸೊ ಯಾರೆಲ್ಲ ಈ ಜೆಂಡರ್ ಅನ್ನ ಇಟ್ಕೊಂಡು ಗಂಡಸರೆಲ್ಲ ರೇಪಿಸ್ಟ್ ಅಂತ ಯಾರು ಹೇಳ್ತಾರೆ, ನೋ, ನಾಟ್ ಎವ್ರಿಬಡಿ. ಹಾಗೆ ಹೆಂಗಸರೆಲ್ಲ ಗೋಲ್ಡ್ ಡಿಗರ್ಸ್ ಅಂತ ಹೇಳ್ತಾರೆ, ನೋ, ನಾಟ್ ಎವ್ರಿಬಡಿ. ಆ ರೀತಿ ಇತ್ತು ಅಂತಂದ್ರೆ ಇವತ್ತು ಈ ಪ್ರಪಂಚನೇ ಇರ್ತಾ ಇರ್ಲಿಲ್ಲ. ನಾವು ಮಾತಾಡ್ತಾ ಇರೋದು ಒಂದು ಚಂಕ್, ಇಟ್ಸ್ ಅ ವೆರಿ ಸ್ಮಾಲ್ ಚಂಕ್. ಬಟ್ ಆ ಒಂದು ಚಂಕ್ ಅನ್ನ ದೊಡ್ಡದಾಗಿ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಜೆಂಡರ್ ಅನ್ನ ಟ್ಯಾಗ್ ಮಾಡೋದಿರುತ್ತಲ್ಲ, ಗೋಲ್ಡ್ ಡಿಗರ್, ರೇಪಿಸ್ಟ್, ಹಾಗೆ ಹೀಗೆ ಅನ್ನೋದು, ಜಜ್ಮೆಂಟ್ ಅನ್ನ ಪಾಸ್ ಮಾಡೋದಿರುತ್ತೆ. ದಿಸ್ ಇಸ್ ವೆರಿ ಅನ್ಹೆಲ್ದಿ. ನಮ್ಮ ಶಿವಶಕ್ತಿಯ ಕಾನ್ಸೆಪ್ಟ್ ಬರುತ್ತಲ್ಲ, ಗಂಡಸಿಲ್ಲದೆ ಹೆಂಗಸಿಲ್ಲ, ಹೆಂಗಸಿಲ್ಲದೆ ಗಂಡಸಿಲ್ಲ, ಇದೇ ಸತ್ಯ. ಈ ಸತ್ಯ ಅರ್ಥ ಆಯ್ತು ಅಂತಂದ್ರೆ ನಮ್ಮ ಜೀವನದಲ್ಲಿ ಬಹಳಷ್ಟು ಡಿಬೇಟ್ ಅನ್ನೋದು, ಬಹಳಷ್ಟು ಆರ್ಗ್ಯುಮೆಂಟ್ ಅನ್ನೋದು, ಬಹಳಷ್ಟು ಜಜ್ಮೆಂಟ್ ಅನ್ನೋದು ಅಂಡ್ ಅನ್ಹೆಲ್ದಿ ಟಾಕ್ಸಿಕ್ ಬಿಹೇವಿಯರ್ ಅನ್ನೋದು ಡಿಸಪಿಯರ್ ಆಗೋಗತ್ತೆ. ಇದು ಎರಡೂ ಕಡೆ. ಲೆಟ್ಸ್ ಬಿ ಆನೆಸ್ಟ್, ಗಂಡಸರು ಹೆಂಗಸರು ಮಧ್ಯ ಡಿಫರೆನ್ಸ್ ಇದೆ, ಎಲ್ಲಾ ಲೆವೆಲ್ ಅಲ್ಲೂ ಡಿಫರೆನ್ಸ್ ಇದೆ. ಫಿಸಿಕಲ್ ಲೆವೆಲ್ ಅಲ್ಲಿ ಇದೆ, ಇಮೋಷನಲ್ ಲೆವೆಲ್ ಅಲ್ಲಿ ಇದೆ, ಮೆಂಟಲ್ ಲೆವೆಲ್ ಅಲ್ಲಿ ಇದೆ. ಡಿಫರೆನ್ಸ್ ಇರೋದು ತಪ್ಪಲ್ಲ, ಬಟ್ ಆ ಡಿಫರೆನ್ಸ್ ಅನ್ನೋದು ಡಿಸ್ರೆಸ್ಪೆಕ್ಟ್ ಆಗ್ಬಾರ್ದು. ಹಾಗೆ ಅಪಾರ್ಚುನಿಟಿ ಅಂತ ಏನಿರುತ್ತೆ ಅದಕ್ಕೆ ಗಂಡಸೇ ಯೋಗ್ಯ, ಹೆಂಗಸೇ ಯೋಗ್ಯ ಅನ್ನೋದಿರುತ್ತೆ ಅಲ್ವಾ, ಇದು ಕೂಡ ಸರಿಯಾಗಬೇಕು. ಒಂದ್ ಗಂಡಸಲ್ಲಿ ನಾವೇನು ಇದು ಎಸ್ಪೆಷಲಿ ಇದು ಸಿನಿಮಾ ಇಂಡಸ್ಟ್ರಿಯಲ್ಲಿ ತುಂಬಾ ನಡೀತಾ ಇತ್ತು, ಬಟ್ ನೌ ಡೇಸ್ ಇಟ್ಸ್ ಟೇಕಿಂಗ್ ಅದರ್ ವೇ ಆಲ್ಸೋ. ಈ 50 ವರ್ಷ 60 ವರ್ಷದ ಮುದುಕರೆಲ್ಲ 25 ವರ್ಷ 30 ವರ್ಷದ ಹೀರೋಯಿನ್ಗಳ ಜೊತೆ ಡಾನ್ಸ್ ಮಾಡಿದ್ರೆ ದಟ್ ಈಸ್ ನಾರ್ಮ್. ಅದೇ ರಿವರ್ಸ್ ಆಯ್ತು ಅಂತಂದ್ರೆ ಹೆಂಗಸಿಗೆ ಎಷ್ಟು ಹೇಟ್ ಕೊಡ್ತಾರಲ್ಲ, ಅಬ್ಬಬ್ಬ. ಹಂಗೆ ಮದ್ವೆ ವಿಚಾರದಲ್ಲಿ ಕೂಡ. ಜೊತೆಗೆ ಈಗ ಮದ್ವೆ ಆದ್ಮೇಲೆ ಗಂಡಸರಿಗೆ ರಿಲೇಟೆಡ್ ಆಗಿರುವಂತಹ ಕರಿಯರ್ ಆಪ್ಷನ್ಸ್ ಅನ್ನ ನೋಡಿದಾಗ ಅದೇ ಒಂದು ಪೊಸಿಷನ್ಗೆ ಒಂದು ಸೀರಿಯಸ್ ಪೊಸಿಷನ್ ಇರುತ್ತಲ್ವಾ, ಅಥಾರಿಟೇಟಿವ್ ಪೊಸಿಷನ್ ಅಂತ, ಅದಕ್ಕೆ ಹೆಣ್ಮಕ್ಳನ್ನ ಏನಕ್ಕೆ ಕನ್ಸಿಡರ್ ಮಾಡಲ್ಲ ಅಂತಂದ್ರೆ, ಓ ಇವ್ರಿಗೆ ಮದ್ವೆ ಆಗ್ಬಿಟ್ಟಿದೆ, ಮಕ್ಳಿದ್ದಾರೆ,
ಅವರ 100% ಅನ್ನು ಆಫೀಸಲ್ಲಿ ಕೊಡೋದೇ ಇರಬಹುದು. ದಿಸ್ ಆಟಿಟ್ಯೂಡ್ ಶುಡ್ ಚೇಂಜ್. ನಾನು ಅವಾಗಿಂದ ಹೇಳಕ್ ಟ್ರೈ ಮಾಡಿದ್ದು ಇದೆ. ಒಬ್ಬರನ್ನ ಗೋಲ್ಡ್ ಡಿಗ್ಗರ್, ಇನ್ನೊಬ್ಬರನ್ನ ನೀವು ಮೇಲ್ ಶಾವನಿಸ್ಟ್, ಅಥವಾ ಎಲ್ಲರೂ ಅತುಲ್ ಸುಭಾಷ್ ತರನೇ ವಿಕ್ಟಿಮ್ ಆಗ್ತಾರೆ ಅಂತ ಅಸ್ಯೂಮ್ ಮಾಡಬೇಡಿ. ಅಲ್ಯುಮಿನಿ ಕಾನ್ಸೆಪ್ಟ್ ಅನ್ನೋದೇನಿದೆ ಅದನ್ನ ಯಾವ ಕಾರಣದಿಂದ ತಂದ್ರು, ಅದರಿಂದ ಎಷ್ಟು ಜನರ ಹಿತರಕ್ಷಣೆ ಆಗಿದೆ, ಆ ಹಿತರಕ್ಷಣೆ ಅನ್ನೋದನ್ನ ಇಟ್ಕೊಂಡು ಎಷ್ಟು ಜನ ಮ್ಯಾನಿಪುಲೇಟ್ ಮಾಡಕ್ ನೋಡ್ತಿದ್ದಾರೆ. ವಿ ಶುಡ್ ಅಡ್ರೆಸ್ ದೆಮ್ ಇಂಡಿವಿಜುವಲಿ. ಹೆಂಗಸರಲ್ಲ ಹಿಂಗೆ ಅಲ್ಲ, ಆ ಹೆಂಗಸರಲ್ಲಿ 4 ಜನ ಯಾರಿದ್ದಾರೆ ಅವರ ಹೆಸರನ್ನ ಹಿಡಿದು ಮಾತಾಡ್ಬೇಕು. ಬಿಕಾಸ್ ಅಂಥ ವ್ಯಕ್ತಿತ್ವಗಳಿರ್ತವಲ್ಲ, ಅದು ಇಡೀ ಸಮಾಜಕ್ಕೆ ಹಾಳು. ಹೆಂಗಸರಿಗೆ ಗಂಡಸರಿಗೆ ಅಂತಲ್ಲ, ಅಂತವ್ರು ಇಡೀ ಸಮಾಜವನ್ನ ಹಾಳು ಮಾಡ್ತಾರೆ. ಯಾವಾಗ ಒಂದು ಕ್ರೈಮ್ ನಡೆಯುತ್ತೆ, ಈ ಕ್ರೈಮ್ ಮಾಡಿದ ಹೆಂಗಸ ಗಂಡಸ ಅಲ್ಲ, ಕ್ರೈಮ್ ಮಾಡಿರೋನ್ ಕ್ರಿಮಿನಲ್. ಎಂಡ್. ಅವ್ನು ಹೀರೋ ಆಗಿರ್ಲಿ, ದೊಡ್ಡ ಪ್ರೈಮ್ ಮಿನಿಸ್ಟರ್ ಆಗಿರ್ಲಿ, ಒಂದು ದೇಶದ ರಾಜ ಆಗಿರ್ಲಿ, ಯಾವನೇ ಆಗಿರ್ಲಿ, ಅಪರಾಧಿ ಅಪರಾಧಿ. ಯಾವಾಗ ಈ ಮೈಂಡ್ ಸೆಟ್ ನಮ್ಮಲ್ಲಿ ಇವಾಲ್ವ್ ಆಗತ್ತಲ್ಲ, ಅವರು ಹೆಂಗಸ ಗಂಡಸ, ಹಿಂದೂನಾ ಮುಸ್ಲಿಮಾ ಕ್ರಿಶ್ಚಿಯನ್ನ ಮತ್ತೊಂದ ಮರದೊಂದ, ದಿಸ್ ಇಸ್ ಜಸ್ಟ್ ಡೈವರ್ಷನ್ಸ್. ಟಾಪಿಕ್ ಅಡ್ರೆಸ್ ಆಗ್ತಾ ಇಲ್ಲ. ನೋಡಿ, ಅತುಲ್ ಸುಭಾಷ್ ಕೇಸಲ್ಲೂ ಇವಾಗ ಆಲ್ಮೋಸ್ಟ್ ಯಾರು ಮಾತಾಡ್ತಾ ಇಲ್ಲ. ಆ ನಂತರದಲ್ಲಿ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು, ಅವ್ರ ಬಗ್ಗೆ ಕೂಡ ಅಂತ ದೊಡ್ಡ ಟಾಪಿಕ್ ಆಗ್ಲೇ ಇಲ್ಲ. ಅಂಡ್ ಕೋಲ್ಕತ್ತಾ ಕೇಸ್ ಯಾರಿಗೂ ಐಡಿಯಾ ಇಲ್ಲ ಏನಾಯ್ತು ಅಂತ. ಬಿಕಾಸ್ ಒಂದ್ ಮಾತ್ರ ಆಯ್ತು, ಜೆಂಡರ್ ಇಕ್ವಾಲಿಟಿ ಅನ್ನೋದು ಎಸ್ಟಾಬ್ಲಿಷ್ ಆಯ್ತು. ಯಾಕೆ ಹೇಳಿ, ಅತುಲ್ ಸುಭಾಷ್ ಕೇಸಲ್ಲೂ ಜಸ್ಟಿಸ್ ಸಿಗ್ಲಿಲ್ಲ, ಒಂದ್ ಗಂಡಸಿಗೂ ಜಸ್ಟಿಸ್ ಸಿಗ್ಲಿಲ್ಲ. ಅದೇ ಕೋಲ್ಕತ್ತಾ ಕೇಸಲ್ಲಿ ಒಂದು ಹುಡುಗಿಗೆ ಯಾರನ್ನ ಆ ರೀತಿ ಬ್ರೂಟಲಿ ಅಸಾಲ್ಟ್ ಮಾಡಿ, ಅತ್ಯಾಚಾರ ಮಾಡಿ ಮರ್ಡರ್ ಮಾಡಿದ್ರಲ್ಲ, ಆ ಹುಡುಗಿಗೂ ಕೂಡ ನ್ಯಾಯ ಸಿಗಲಿಲ್ಲ. ಸೊ ಇಬ್ಬರಿಗೂ ನ್ಯಾಯ ಸಿಗಲಿಲ್ಲ. ಇದು ನಮ್ಮ ದೇಶದ ಜೆಂಡರ್ ಇಕ್ವಾಲಿಟಿಯ ಸಿನಾರಿಯೋ. ಈ ಪೂರ್ತಿ ಎಪಿಸೋಡ್ ಅನ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ರ ಉದ್ದೇಶ ಏನು ಅಂತಂದ್ರೆ, ಬಹಳಷ್ಟು ಬೇರೆ ಬೇರೆ ವಿಚಾರವನ್ನ ತೆಗೆದೆ ನಾನು. ಬಟ್ ಕಾಮನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಅವರ ರಿಯಾಲಿಟಿ ನಮ್ಮ ರಿಯಾಲಿಟಿ ಆಗದ್ದೇ ಇರ್ಲಿ. ಹಂಗೆ ಪ್ರತಿಯೊಬ್ಬ ಮನುಷ್ಯ ಯಾರೇ ಪಬ್ಲಿಕ್ ಫಿಗರ್ ಆಗಿದ್ರು ಕೂಡ ಅವ್ರದ್ದು ಒಂದು ಇಮೋಷನ್ಸ್ ಅಂತ ಇರತ್ತೆ. ಒಬ್ಬರನ್ನ ಉದ್ಧಾರ ಮಾಡಕ್ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರಿಗೆ ಪೆಟ್ಟಾಗಿರುವಾಗ ನಾವು 2 ಕಲ್ಲೇಟ್ ಹಾಕಿ ಅವಶ್ಯಕತೆನೇ ಇಲ್ಲ, ಅದನ್ನ ಮಾಡೋದಿರತ್ತೆ ಅಲ್ವಾ. ಇಟ್ಸ್ ಲೈಕ್ ಇನ್ವೈಟಿಂಗ್ ಯೋರ್ ಓನ್ ಕರ್ಮ. ರೈಟ್. ಟೇಕ್ ಕೇರ್. ಜೈ ಹಿಂದ್.